ನಮಸ್ಕಾರ. ಶರಣು ಶರಣಾರ್ಥಿ. ನಿಮ್ಮ ಶರಣು ವಸ್ತ್ರದು. ನಾವು ಇವತ್ತು ಭಾರತ ದೇಶದ ಮುಕುಟ ಮಣಿಯಾಗಿರ್ತಕ್ಕಂಥ ಜಮ್ಮು ಮತ್ತು ಕಾಶ್ಮೀರದ ಈ ಒಂದು ಸ್ಥಳಕ್ಕೆ ಇವತ್ತು ಬಂದಿದ್ದೀವಿ. ನಾವು ಇವತ್ತು ತಾಯಿ ಮಾತಾ ವೈಷ್ಣೋದೇವಿಯ ಈ ಒಂದು ಕಟ್ರಾ ಅಂತಕ್ಕಂಥ ಈ ಒಂದು ಊರಿಗೆ ಬಂದಿದ್ದೀವಿ. ಇಲ್ಲಿ ತಾವು ನೋಡ್ಬೋದು, ನಾವು ಒಂದು ಸ್ಟೇಷನ್ ಹತ್ರ ಇಲ್ಲಿ ಈ ಒಂದು ಕಟ್ರಾ ಸ್ಟೇಷನಿನ ವಿಶೇಷತೆಯನ್ನು ತಾವು ತೋರಿಸ್ತಾ ಇದ್ದೀನಿ. ಎಷ್ಟು ಸುಂದರವಾಗಿರ್ತಕ್ಕಂಥ ಈ ಒಂದು ಅಭಯಾರಣ್ಯ, ಸುತ್ತಮುತ್ತ ಎತ್ತರವಾಗಿರ್ತಕ್ಕಂಥ ಬೆಟ್ಟಗಳು, ಅದರಲ್ಲಿ ಮಂಜು, ಮತ್ತು ಇಲ್ಲಿ ಮಾತಾ ವೈಷ್ಣೋದೇವಿ ದೇವರ ಆ ಒಂದು ದೇವಸ್ಥಾನವನ್ನು ನಾವು ಅಲ್ಲಿ ಮೇಲ್ಗಡೆ ತುದಿಯ ಮೇಲೆ ಆ ಒಂದು ಬೆಟ್ಟದ ಮೇಲೆ ಕಾಣಬಹುದು. ಅದು ಆ ತಾಯಿಯ ದರ್ಶನ ಮಾಡೋದೇ ಒಂದು ಬಹಳ ವಿಶೇಷ. ಶಕ್ತಿಪೀಠಗಳಲ್ಲಿ ಕೂಡ ಒಂದು ಶಕ್ತಿಪೀಠ ಆಗಿರ್ತಕ್ಕಂಥ ಮಹತ್ವದ ಸ್ಥಳವಾಗಿರ್ತಕ್ಕಂಥ ತಾಯಿ ವೈಷ್ಣೋದೇವಿಯ ಈ ಒಂದು ಮಂದಿರದ ದರ್ಶನವನ್ನು ನಾವು ಆಶೀರ್ವಾದವನ್ನು ಪಡೆಯೋದಕ್ಕೆ ಬಂದಿದ್ದೀವಿ. ಮತ್ತು ಜೊತೆಗೆ ಬಹಳ ಸುಂದರವಾಗಿರ್ತಕ್ಕಂಥ ವಾತಾವರಣ. ಇಲ್ಲಿ ನಿಜವಾಗಿ ಕೂಡ ಜೀವನದಲ್ಲಿ ಒಂದು ಸಲ ಇಲ್ಲಿ ಬಂದು ಈ ತಾಯಿಯ ದರ್ಶನವನ್ನು ಪಡಿತಕ್ಕಂಥ ಒಂದು ಸೌಭಾಗ್ಯವನ್ನು ನಾವೆಲ್ಲರೂ ಕಲ್ಪಿಸಿಕೊಡಬೇಕು ಅಂತ. ಮತ್ತು ಜೊತೆಗೆ ಬಹಳ ಸುಂದರವಾಗಿರ್ತಕ್ಕಂಥ ರೈಲ್ವೆ ಸ್ಟೇಷನನ್ನು ನಾವು ಕಟ್ರಾ ರೈಲ್ವೆ ಸ್ಟೇಷನನ್ನು ನಾವು ನೋಡ್ಬೋದು. ಎಷ್ಟು ಅದ್ಭುತವಾಗಿರ್ತಕ್ಕಂಥ ಹೈಜಿನಿಕ್ ಆಗಿ ಅಷ್ಟೇ ಕ್ಲೀನೆಸ್ ಆಗಿರ್ತಕ್ಕಂಥ ಇಂಥ ಭವ್ಯವಾದಂಥ ರೈಲ್ವೆ ಸ್ಟೇಷನ್ ಎದುರುಗಡೆ ಇಂಥ ದೊಡ್ಡ ನಮ್ಮ ಭಾರತ ದೇಶದ ರಾಷ್ಟ್ರ ಧ್ವಜವನ್ನು ಕೂಡ ನಾವು ಇಲ್ಲಿ ಅದು ಹಾರಾಡ್ತಕ್ಕಂಥದ್ದನ್ನು ನೋಡ್ಬೋದು. ಹೀಗೆ ಹಲವು ವಿಷಯಗಳಿಂದ ಕೂಡಿರ್ತಕ್ಕಂಥ ಈ ಒಂದು ಜಮ್ಮು ಕಾಶ್ಮೀರ ಇದರ ಒಂದು ಪರ್ಯಟನೆಯನ್ನು ಮಾಡೋದಕ್ಕೆ ಬಂದು ಇದರದ ಇನ್ನೂ ಇಲ್ಲಿನ ವಿಶೇಷ ಸ್ಥಳಗಳ ಒಂದು ಮಾಹಿತಿಯನ್ನು ನಾನು ಅಲ್ಲಿ ಹೋಗಿರ್ತಕ್ಕಂಥ ಸ್ಥಳದಲ್ಲಿ ಇರ್ತಕ್ಕಂಥ ಮಾಹಿತಿಯನ್ನು ತಮಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನೀಡುತ್ತೇನೆ. ಅದಕ್ಕೆ ತಾಯಿಯ ಆಶೀರ್ವಾದವನ್ನು ಪಡೆದು ಕೂಡ ತಾವು ಕೂಡ ಪುನೀತರಾಗಬೇಕು ಅಂತಕ್ಕಂಥ ಈ ಒಂದು ತಾಯಿಯ ಮಂದಿರದ ಇನ್ನೂ ನಾವು ತಾಯಿಯ ದರ್ಶನವನ್ನು ಮಾಡೋಕ್ಕೆ ನಮ್ಮ ಮೇಲ್ಗಡೆ ಹೋಗೋರಿದ್ದೀವಿ. ಈ ಒಂದು ಸ್ಟೇಷನ್ಲಿಂದನೇ ಆ ತಾಯಿಯ ಮಂದಿರದ ಒಂದು ವಿಹಂಗಮವಾಗಿರ್ತಕ್ಕಂಥ ನೋಟವನ್ನು ತಮಗೆ ತೋರಿಸ್ತಾ ಒಂದು ಕಿರು ಮಾಹಿತಿಯನ್ನು ನೀಡಿದರೆ ಧನ್ಯವಾದಗಳು.